ಹಲೋ ಫ್ರೆಂಡ್ಸ್, ಈ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ತುಂಬ ಕಾಣೋಕ್ಕೆ ಸಿಗೋದು ಈ ಬ್ರಹ್ಮಕಮಲದ ಹೂವು. ಈ ಗಿಡನ ಜಾಸ್ತಿ ಕೇರ್ ತಗೋಬೇಕಾಗಿಲ್ಲ, ಹಾಗಾಗಿ ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಕಮೆಂಟ್ಸಲ್ಲಿ ಒಂದಿಬ್ಬರು ಕೇಳಿದರು ಇದ್ರ ಬಗ್ಗೆ. ನಮ್ಮನೇಲಿ ಕೂಡ ಹೂ ಬಿಟ್ಟಿತ್ತು. ಹಾಗೆ ಎಲ್ಲರೂ ಈ ಬ್ರಹ್ಮಕಮಲದ ಹೂವಿನ ಫೋಟೋಸ್ನ ಶೇರ್ ಮಾಡೋದು ನೋಡಿ ಸಡನ್ ಆಗಿ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಈ ಬ್ರಹ್ಮಕಮಲದ ಹೂವು ರಾತ್ರಿ ಹೊತ್ತು ಅರಳೋದ್ರಿಂದ ಇದನ್ನು ನೈಟ್ ಕ್ವೀನ್ ಅಂತಾರೆ, ಕ್ವೀನ್ ಆಫ್ ನೈಟ್ ಅಂತಲೂ ಹೇಳ್ತಾರೆ, ಲಕ್ಕಿ ಪ್ಲಾಂಟ್ ಅಂತಲೂ ಕರೀತಾರೆ. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಈ ಹೂ ಅರಳಿದಾಗ ಅದ್ರ ಸುಗಂಧ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಇಯರ್ ನಾನು ಇದೇ ಟೈಮಲ್ಲಿ 2 ಎಲೆನ ತಂದುಬಿಟ್ಟು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೆ. ಆ ಎಲೆಯಿಂದನೇ ಇವಾಗ ಗಿಡ ಆಗಿ ಅದರಲ್ಲೇ ಹೂ ಬಿಟ್ಟಿರೋದು. ಈ ಗಿಡದ ವಿಶೇಷತೆ ಏನು ಅಂದರೆ, ಒಂದು ಎಲೆಯಿಂದನೇ ಗಿಡ ಬೆಳೆಯುತ್ತೆ, ಎಲೆಯಿಂದನೇ ಹೂ ಕೂಡ ಬರುತ್ತೆ. ಈ ಗಿಡ ಬೆಳೆಯೋ ರೀತಿಯೇ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಜಾಯಿಂಟ್ ಮಾಡ್ದಂಗೆ ಇದೇ ರೀತಿ ಬೆಳೆಯುತ್ತೆ. ಈ ಗಿಡ ದೊಡ್ಡದಾದಂಗೆ ಬಳ್ಳಿಯಾಗಿ ಹಬ್ಬುತ್ತೆ. ಬಳ್ಳಿಯಾಗಿ ಬೆಳೆದ ಮೇಲೆ ಕಾಂಡ ತುಂಬ ದಪ್ಪ ಆಗ್ತಾ ಬರುತ್ತೆ, ಮೇಲ್ಗಡೆಗೆಲ್ಲ ಎಲೆಗಳು ಬರುತ್ತೆ. ಒಂದು ಎಲೆಯಿಂದ ಹೇಗೆ ಚಿಕ್ಕ ಚಿಕ್ಕ ಎಲೆಗಳು ಬರ್ತಾ ಇದೆ, ಅದೇ ರೀತಿ ಹೂ ಕೂಡ ಎಲೆಯಿಂದನೇ ಬರುತ್ತೆ. ಈ ಗಿಡನ ತುಂಬ ಈಸಿಯಾಗಿ ಬೆಳಿಬಹುದು. ಪಾಟಲ್ಲೂ ಬೆಳಿಬೋದು ಅಥವಾ ನೆಲದ ಮೇಲೆ ಬೆಳಿಬಹುದು. ಆದರೆ ತುಂಬ ಕೇರ್ ಮಾಡಬಾರ್ದು, ಯಾವುದೇ ಫರ್ಟಿಲೈಸರ್ ಕೂಡ ಕೊಡಬಾರ್ದು. ಈ ಗಿಡನ ನಾರ್ಮಲ್ ಪಾಟ್ ಮಿಕ್ಸಿಂಗಲ್ಲೇ ಬೆಳಿಬೋದು, ಆದರೆ ಮಣ್ಣು ವೆಲ್ ಡ್ರೈನ್ ಇರಬೇಕು. ಮಣ್ಣು, ಮರಳು, ಗೊಬ್ಬರ ಮೂರೂ ಈಕ್ವಲ್ ಆಗಿ ಹಾಕಿಬಿಟ್ಟು ಬೆಳಿಬೋದು, ಆದರೆ ಗೊಬ್ಬರ ಮಾತ್ರ ಆರ್ಗ್ಯಾನಿಕ್ ಆಗಿರೋದೇ ಹಾಕಬೇಕು. ಈ ಗಿಡನ ಪಾಟಲ್ಲಿ ಬೆಳೆಸೋರು ತುಂಬ ಬಿಸಿಲಲ್ಲಿ ಇಡಬಾರ್ದು, ಪಾರ್ಷಲ್ ಶೇಡಲ್ಲಿ ಇಡಬೇಕು. ಅರ್ಧ ದಿನ ನೆರಳು, ಅರ್ಧ ದಿನ ಬಿಸಿಲಿರಬೇಕು. ನೆಲದ ಮೇಲೆ ಹಾಕಿದರೂ ಕೂಡ ಅಷ್ಟೇ, ಅರ್ಧ ದಿನ ನೆರಳು ಬೀಳೋ ಅಂಥ ಜಾಗದಲ್ಲಿ ಹಾಕಿದರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕಡಿಮೆ ಟೆಂಪ್ರೇಚರಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಜೂನ್ ಜುಲೈ ಟೈಮಲ್ಲಿ ಹೂ ಬರುತ್ತೆ. ನಮ್ಮಮ್ಮನ ಮನೇಲಿ ದೊಡ್ಡ ಗಿಡ ಇದೆ ಇದು, ಅದರಿಂದ 2 ಎಲೆ ಮಾತ್ರ ತಂದುಬಿಟ್ಟು ಹಾಕಿದ್ದೆ ನಾನು. ಈ ಸಲ ಅದರಲ್ಲಿ ಹೂ ಬಂದಿದೆ. ಈ ಗಿಡದ ವಿಶೇಷತೆ ಏನು ಅಂದರೆ, ಒಂದು ಎಲೆ ಇದ್ದರೆ ಸಾಕು, ಅದರಿಂದನೇ ಗಿಡ ಬೆಳೆಯುತ್ತೆ, ಎಲೆಯಿಂದನೇ ಹೂ ಕೂಡ ಬೆಳೆಯುತ್ತೆ. ಈ ಗಿಡನ ನೀರಲ್ಲಿ ಕೂಡ ಪ್ರೊಪಗೇಷನ್ ಮಾಡ್ಬೋದು. ಒಂದೇ ಒಂದು ಎಲೆನ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಲೋಟದಲ್ಲಿ ನೀರು ಹಾಕಿಬಿಟ್ಟು ಇಟ್ಟರೆ 45 ದಿನಕ್ಕೆ ಅದು ಚೆನ್ನಾಗಿ ಬೇರು ಕೊಡುತ್ತೆ. ಆಮೇಲೆ ಅದನ್ನು ನಾವು ತೆಗೆದ್ಬಿಟ್ಟು ಮಣ್ಣಲ್ಲಿ ಹಾಕ್ಬೋದು. ನಾನು ಕೂಡ ಫಸ್ಟು ಅದೇ ರೀತಿ ಮಾಡಿದ್ದು. ಒಂದು ಎಲೆನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು 2 ಭಾಗ ಮಾಡಿ ಅದು 2 ಭಾಗನ ನೀರಲ್ಲಿಟ್ಟು ಬೇರು ಬರೆಸ್ಬೋದು. ಈ ಗಿಡ ಕ್ಯಾಕ್ಟಸ್ ಜಾತಿಗೆ ಸೇರಿರೋದ್ರಿಂದ ಮಣ್ಣು ಡ್ರೈ ಆದಮೇಲೆ ನೀರು ಹಾಕಬೇಕು. 2-3 ದಿನ ನೀರು ಹಾಕ್ತಾನೆ ಸ್ಕಿಪ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ ಇದಕ್ಕೆ. ಈ ಗಿಡಕ್ಕೆ ಯಾವುದೇ ಥರ ರೋಗ ಬರಲ್ಲ. ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ತುಂಬ ಕಡಿಮೆ ಕೇರ್ ತಗೋಬೇಕು. ಈ ಗಿಡಕ್ಕೆ ಸ್ವಲ್ಪ ಎಲ್ಲ ಲೈಟಾಗೇ ನೋಡ್ಕೋಬೇಕು ನಾವು. ಟೆಂಪ್ರೇಚರು ಲೈಟಾಗಿರಬೇಕು, ಸಾಯಿಲ್ ಮಿಕ್ಸಿಂಗ್ ಲೈಟಾಗಿರಬೇಕು, ಸನ್ಲೈಟ್ ಕೂಡ ಕಡಿಮೆ ಇರಬೇಕು, ನೀರು ಕೂಡ ಕಡಿಮೆ ಇರಬೇಕು. ಇವಾಗ ನೀವು ನೋಡ್ತಾ ಇರೋ ಎಲೆಯಲ್ಲಿ ಒಂದೇ ಎಲೆಯಲ್ಲಿ 2 ಮೊಗ್ಗಿರೋದು ಕಾಣಿಸ್ತಾ ಇದೆ ಅಲ್ವಾ. ಈ ಗಿಡದ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಗಿಡ ದೊಡ್ಡದಾದಮೇಲೆ ಒಂದೇ ಟೈಮಲ್ಲಿ ಒಂದೇ ಸಲಕ್ಕೆ 100ರಿಂದ 150 ಹೂವು ಒಂದೇ ದಿನ ಅರಳುತ್ತೆ. ಈ ಬ್ರಹ್ಮಕಮಲದ ಎಲೆ ಮತ್ತು ಕಾಂಡನ ಆಯುರ್ವೇದಿಕ್ ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ಎಲೆ ಮತ್ತು ಕಾಂಡ ಎರಡೂ ತುಂಬ ಕಹಿ ಇರುತ್ತೆ. ಬ್ರಹ್ಮಕಮಲದ ಬಗ್ಗೆ ಇದೊಂದು ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಷಕ್ಕೊಂದ್ಸಲ ಬಿಡೋ ಅಂಥ ಈ ಹೂವು ತುಂಬ ವಿಶೇಷ. ಬಿಟ್ಟರೆ ಗಿಡಕ್ಕೇನು ಜಾಸ್ತಿ ಆರೈಕೆ ಇಲ್ಲ.
ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.